ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಗಿನಿಸ್ಗೆ ಸ್ವಾಗತ. ಲೈವ್ ಬರುವ ಉದ್ದೇಶ ಏನಪ್ಪ ಅಂತಂದರೆ, ಇದು ನಾನಿರುವಂಥ ಜಾಗ ಪ್ರೆಸೆಂಟ್ಗೆ ಸದ್ಯಕ್ಕೆ ಇದು ಎಲ್ಲರ ಹೇಳ್ತಾರೆ ಸಪ್ನ ಕ್ರೀಡಾಂಗಣ ಅಂತೇಳಿ. ಇದು ಸಪ್ನ ಕ್ರೀಡಾಂಗಣ ಅಂತೇಳಿ ಹೇಳಬಾರ್ದು. ಇದು ಸಪ್ನ ಕ್ರೀಡಾಂಗಣ ಅನ್ನುವ ಹೆಸರು, ಸಪ್ನ ಅನ್ನುವ ಹೆಸರು ಅದೊಂದು ಟಾಕೀಸ್ ಹೆಸರು, ಫಿಲ್ಮ್ ಥಿಯೇಟ್ರ್ ಹೆಸರು. ಆದರೆ ಇವತ್ತು ಈ ಒಂದು ಸರ್ಕಾರಿ ಜಾಗಕ್ಕೆ ಪ್ರೈವೇಟ್ ಹೆಸರು ಪರ್ಮನೆಂಟ್ ಆಗಿದೆ. ಈ ಪ್ರೈವೇಟ್ ಹೆಸರನ್ನು ತೆಗಿಬೇಕಂತಂದರೆ ಇಮಿಡಿಯೇಟ್ಲಿ ಆಗಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾದಗಿರಿ ನಗರದಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣ ಇಲ್ಲ ಯಾವುದೋ ಒಂದು ನಮ್ಮ ರಾಜ್ಯದ ರಾಷ್ಟ್ರಕವಿ ಕುವೆಂಪು ಹೆಸರು ಇದಕ್ಕೆ ನಾಮಕರಣ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಯಾವುದೇ ಅಧಿಕಾರಿಗಳು ಅಧಿಕೃತವಾಗಿ ಯಾವುದೇ ಒಂದು ಕಾಗದದಲ್ಲಿ ಸಪ್ನ ಕ್ರೀಡಾಂಗಣ ಅಂತೇಳಿ ಹೆಸರು ಬಳಸಬಾರ್ದು ಅಂತೇಳಿ ನನ್ನ ಒಂದು ಒತ್ತಾಯ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಹೇಗಿದ್ದಾವೆ ನಮಗೆ ತಿಳಿಸಿ. ನಾನು ಹೇಳುವ ಸತ್ಯನ ಮತ್ತು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿ, ಇದು ಸಪ್ನ ಕ್ರೀಡಾಂಗಣ ಅಂತೇಳಿ ಜನ ಹೇಳ್ತಾರೆ, ನಾನು ಅಂತ ಹೇಳೋದಿಲ್ಲ. ಯಾಕಂದ್ರೆ ನನಗೆ ತಿಳಿದರಷ್ಟು ಮಟ್ಟಿಗೆ ಸಪ್ನ ಕ್ರೀಡಾಂಗಣ ಅನ್ನೋದು ಅದು ಸಪ್ನ ಟಾಕೀಸ್ ಇತ್ತಲ್ಲಿ, ಹಾಗಾಗಿ ಸಪ್ನ ಕ್ರೀಡಾಂಗಣ ಹೇಳ್ತಿದ್ರು. ಆದರೆ ಈಗ ಅದನ್ನು ನಾವು ಆ ಹೆಸರನ್ನು ತೆಗೆದು ಸಪ್ನ ಕ್ರೀಡಾಂಗಣ ಅನ್ನೋದಕ್ಕಿಂತ ಬೆಟ್ರು ಯಾವುದಾದ್ರೂ ಒಂದು ಹೆಸರು ನೇಮಕ ಮಾಡ್ಕೋಬೇಕು ನಾವು. ಓಕೆ ಸ್ನೇಹಿತರೆ, ಇದು ನಾನು ಹೇಳುವುದು ಹೇಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆ ಗೊತ್ತಿದೆ, ಇಲ್ಲಿ ಭಾಳಷ್ಟು ಜನ ಇಲ್ಲಿ ಕ್ರಿಕೆಟ್ ಸಹ ಆಡ್ತಾರೆ. ನೀವು ಸಹ ಇಲ್ಲಿ ಯಾರಾದರೂ ಕ್ರಿಕೆಟ್ ಆಡಿದರೆ ಸಹ ಕಾಮೆಂಟ್ ಮಾಡಿ. ಸಪ್ನ ಗ್ರೌಂಡ್ ಹೆಸರು ತೆಗೆದು ಯಾವುದಾದ್ರೂ ಒಂದು ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ನಾಮಕರಣ ಮಾಡಿದರೆ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇದು ಸರ್ಕಾರಿ ಜಾಗ ಇದೆಯಲ್ಲ, ಸರ್ಕಾರಿ ಜಾಗಕ್ಕೆ ಪ್ರೈವೇಟ್ನವರ ಹೆಸರು ಇಡಬಾರದು, ಅದು ತಪ್ಪು. ಅಧಿಕೃತವಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಕೆಲವೊಂದು ತಮ್ಮ ಒಂದು ಲೆಟರ್ಗಳಲ್ಲಿ ಸಪ್ನಾ ಗ್ರೌಂಡ್ ಅಂತೇಳಿ ನಮೂದು ಮಾಡ್ತಾರೆ. ಆ ಸಪ್ನಾ ಗ್ರೌಂಡ್ ಅಂತೇಳಿ ನಮೂದು ಆಗಬಾರ್ದು. ಇಲ್ಲ ಅಧಿಕೃತವಾಗಿ ಅದೇ ರೀತಿ ನಮೂದಾಗಬೇಕು ಅಂತಂದರೆ ನಿಮ್ಮ ಹತ್ರ ದಾಖಲಿದ್ರೆ ಬಿಡುಗಡೆ ಮಾಡಿ. ಇಲ್ಲ ಮೊದಲಿಂದ ಇದೆ ಇದು ನಾಮಕರಣ ಮಾಡಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ದಾಖಲೆ ಬಿಡಬೇಕು. ಇಲ್ಲದೆ ಹೋದರೆ ಇನ್ನು ಮುಂದೆ ಇವತ್ತಿನಿಂದ ನಾಳೆ ನಾನು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರನ್ನು ಕೊಡ್ತಾ ಇದ್ದೇನೆ. ಈ ಸಪ್ನಾ ಗ್ರೌಂಡ್ ಹೆಸರು ಬದಲಾವಣೆ ಮಾಡಬೇಕು ಮತ್ತು ಇದಕ್ಕೊಂದು ಹೊಸ ಹೆಸರು ನಾಮಕರಣ ಮಾಡಬೇಕು ಅಂಥೇಳಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ನನಗೆ ಬೇಕು. ನಿಮ್ಮೆಲ್ಲರ ಸಲಹೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ 11 ಗಂಟೆವರೆಗೆ ಇದರ ಬಗ್ಗೆ ನನಗೆ ಕಾಮೆಂಟ್ ತಿಳಿಸಿದ್ರೆ ನಾನು ಲೆಟರ್ ಟೈಪ್ ಮಾಡಿ ನಾಳೆನೇ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ನೀಡಿ ಅಲ್ಲಿ ಒಂದು ಲೆಟರ್ ಕೊಟ್ಟು ಇದಕ್ಕೆ ಒಂದು ಹೊಸ ಹೆಸರು ನಾಮಕರಣ ಮಾಡೋಕ್ಕೆ ಮನವಿ ಮಾಡ್ತೇನೆ. ಧನ್ಯವಾದಗಳು.